ಹಣ ಕೊಡ್ತೇನೆ ಅಂತ ನೀನು ಹೇಳ್ತಿ. ನನಗೆ ಹಣದ ಅಗತ್ಯವಿದೆ. ಎಲ್ಲ ನನ್ನ ಹತ್ರ. ಅಂಜು, ಈ ಗಾಯ ಹೇಗಾಯ್ತು? ಅದು ಬಾತ್ರೂಮ್ನಲ್ಲಿ ಕಾಲಿ ಜಾರಿದ್ರಿಂದ. ಮುಚ್ಚಿಡೋದ್ರಿಂದ ಪರಿಹಾರ ಸಿಗಲ್ಲ ಅಂಜು. ಇದೆಲ್ಲ ಎಷ್ಟ್ ದಿನ ನಡೆಯುತ್ತೆ? ತವರಿಂದ ಹಣ ತರಲಿಲ್ಲ, ಇನ್ನೊಮ್ನೆ ಹೆಣ್ಣು ಹಡ್ದೆಂದು ತಾತ್ಸಾರ. ನಾನು ಮಾಡುದಾದ್ರೂ ಏನು? ಬಿಡು, ಅದು ನನ್ ಮನೆ ವಿಷಯ. ಇದು ನಿನ್ನ ಮರ್ಯಾದೆ ವಿಷಯ. ನಿನ್ ಗಂಡನ್ ಮನೆಯಲ್ಲಿ ಗೌರವದಿಂದ ಇರೋದು ನಿನ್ನ ಹಕ್ಕು. ಅವನ್ ಮಾಡ್ತಿರೋದು ಕಾನೂನಿನ ಪ್ರಕಾರ ಅಪರಾಧ. ನೀನ್ ಕಂಪ್ಲೇಂಟ್ ಮಾಡ್ಲೇಬೇಕು. ಹೆದ್ರಬೇಡ. ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ನ ಪ್ರಕಾರ ನಿನ್ ಗಂಡನಿಗೆ ವಾರ್ನಿಂಗ್ ಕೊಡ್ತಾರೆ. ಪ್ರೊಟೆಕ್ಷನ್ ಆಫೀಸರ್ ಕೂಡ ನೇಮಕ ಮಾಡ್ತಾರೆ. ಅವರು ಅವನ ನಡತೆ ಬಗ್ಗೆ ಗಮನ ಕೊಡ್ತಾರೆ. ಇದರಲ್ಲಿ ಕೌನ್ಸಿಲಿಂಗ್, ಎಮರ್ಜೆನ್ಸಿಯಲ್ಲಿ ಶೆಲ್ಟರ್ ಹೋಮ್ ಮತ್ತು ಮೆಡಿಕಲ್ ನ ಸೌಲಭ್ಯವೂ ಇದೆ. ಮತ್ತು ಪರಿಸ್ಥಿತಿ ಸುಧಾರಿಸುತ್ತಿದ್ರೆ ಗೃಹ ಕೃತ್ಯದ ಅಧಿನಿಯಮ 2015 ಅಂತರ್ಗತದಿಂದ ಸಮೀಪದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ಒಂದ್ ವೇಳೆ ವಿಚಾರಣೆ ಮಾಡದಿದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸಹಾಯ ಪಡೆಯಿರಿ. ಮನೆಯೊಳಗೆ ನಡೆಯುವ ಹಿಂಸಾಚಾರವನ್ನ ಮುಚ್ಚಿಡಬೇಡಿ. ಅದರ ವಿರುದ್ಧ ಹೋರಾಡಿ.